ನಮಸ್ಕಾರ ರೀ ಸಾವುಕಾರ ಮಂದಿಗೆ. ಇವತ್ತಿನ ಟೈಟಲ್ಲು ಮತ್ತು ಥಂಬ್ನೇಲ್ ನೋಡ್ಕೊಂಡು ಬಂದಿದ್ದೀರಾ. ಹಾಗಾಗಿ ಇವತ್ತಿನ ಒಂದು ವಿಷಯ ನಿಮಗೆ ಅರ್ಥ ಆಗಿದೆ ನಾನು ತಿಳ್ಕೊತಾ ಇದ್ದೀನಿ. ಯಾವ ಟಾಪಿಕ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂತೇಳಿ. ಹೌದು, ಅದೇನಪ್ಪ ಅಂದರೆ ಕೈನ್ ಮಾಸ್ಟ್ರಲ್ಲಿ ತುಂಬ ಈಸಿಯಾಗಿ ಬೇಸಿಕ್ ಎಡಿಟಿಂಗ್ ಹೇಗೆ ಮಾಡೋದು ಅಂಥೇಳಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಕಂಪ್ಲೀಟಾಗಿ ನೋಡಿರಿ. ಹಂಗಂದರೆ ಅರ್ಥ ಆಗುತ್ತೆ, ಇಲ್ಲಾಂದರೆ ಏನೂ ಅರ್ಥ ಆಗೋದಿಲ್ಲ. ಸೊ ಫ್ರೆಂಡ್ಸ್, ಇವಾಗ ನಿಮ್ಮ ಹತ್ರ ಯಾರ ಹತ್ರ ಕೈನ್ ಮಾಸ್ಟರ್ ಇದೆ ಅವರು ಈ ಥರ ಓಪನ್ ಮಾಡಿದ್ರೆ ಅಲ್ಲಿ ಫಸ್ಟ್ ಕ್ರಿಯೇಟ್ ನ್ಯೂ ಅಂತ ಬರುತ್ತೆ. ಯಾರ ಹತ್ರ ಎಲ್ಲ ಕೈನ್ ಮಾಸ್ಟರ್ ಇಲ್ವೋ ಅವರು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಆಮೇಲೆ ಓಪನ್ ಅಂತ ಕೊಟ್ಟರೆ ಕ್ರಿಯೇಟ್ ನ್ಯೂ ಮೇಲೆ ಈ ಥರ ಕೊಡಿ. ಸೊ ಕ್ರಿಯೇಟ್ ನ್ಯೂ ಮೇಲೆ ಕೊಟ್ಟಿದ ತಕ್ಷಣ ಇಲ್ಲಿ ನಿಮಗೆ ರೇಷಿಯೋ ಕೇಳುತ್ತೆ. 16:9 ರೇಷಿಯೋ, 9:16 ರೇಷಿಯೋ, 1:1 ರೇಷಿಯೋ. ಸೊ ಯೂಟ್ಯೂಬ್ಗೆ ಬೆಟರ್ ಅಂದರೆ 16:9 ರೇಷಿಯೋ. ಈಗ ಪ್ರೆಸೆಂಟ್ ನೀವೇನು ನೋಡ್ತಿದ್ದೀರಾ ಆ ಒಂದು ಸ್ಕ್ರೀನ್ ಬರೋದು 16:9 ರೇಷಿಯೋ. ನಾನು ಒಂದು ವಿಡಿಯೋ ಮಾಡಾಕಿದ್ದೀನಿ ಅಂದರೆ ಯೂಟ್ಯೂಬ್ ಬಗ್ಗೆ. ಸೊ ಹೇಗೆ ಅಪ್ಲೈ ಮಾಡೋದು ಮಾನಿಟೈಸೇಷನ್ಗೆ. ಸೊ ಆ ಥರ ಒಂದು ರೇಷಿಯೋ ಬರೋದು 9:16 ಅಂದರೆ 9:16 ಬರೋದು ಶಾರ್ಟ್ಸ್ಗೆ. ಸೊ ಶಾರ್ಟ್ಸ್ ಬರೋದು 9:16, ಲೆಂತ್ ವಿಡಿಯೋ ಬರೋದು 16:9. ಸೊ ಇವಾಗ ನಿಮಗೆ ಕ್ಲಿಯರ್ ಆಯ್ತು ಅನ್ಕೊತೀನಿ. ಸೊ ನಾನು ಇವಾಗ ನಿಮಗೆ ಈ ಒಂದು ವಿಡಿಯೋ ಲೆಂತ್ ವಿಡಿಯೋ ಫಾರ್ಮೆಟಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗಾಗಿ ನೀವು ಕೂಡ 16:9 ರೇಷಿಯೋ ಸೆಲೆಕ್ಟ್ ಮಾಡ್ಕೊಳ್ರಿ. ಹೀಗೆ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಒಂದು ಫೈಲ್ ಓಪನ್ ಆಗಿದ ತಕ್ಷಣ ನಿಮಗೆ ಯಾವ ಒಂದು ವಿಡಿಯೋ ಎಡಿಟ್ ಮಾಡಬೇಕಾಗಿರುತ್ತೋ ಆ ಒಂದು ವಿಡಿಯೋನ ನೀವು ಚೂಸ್ ಮಾಡಬೇಕು. ಏನಿಲ್ಲ, ನಿಮ್ಮ ಒಂದು ರೇಷಿಯೋ ಕೊಟ್ಟಿದ ತಕ್ಷಣ ಇದೇ ಫಾರ್ಮೆಟ್ ಓಪನ್ ಆಗುತ್ತೆ ಪ್ರತಿಯೊಬ್ಬರ ಮೊಬೈಲಲ್ಲೂ. ಸೊ ಈ ರೀತಿ ನಿಮ್ಮ ಒಂದು ವಿಡಿಯೋ ಮೇಲೆ ಹಿಂಗೆ ಸೆಲೆಕ್ಟ್ ಮಾಡಿ. ಸೊ ಸೆಲೆಕ್ಟ್ ಮಾಡಿದ ತಕ್ಷಣ ಇದು ಎಂಡ್ ಪಾಯಿಂಟಿಗೆ ಬರುತ್ತೆ. ಸೊ ನೀವು ಸ್ಟಾರ್ಟಿಂಗ್ ಪಾಯಿಂಟಿಗೆ ಹಿಂಗೆ ತೊಗೊಂಡು ಬನ್ನಿ. ಸೊ ಕರ್ಸರ್ ಮೂವ್ ಮಾಡಿಕೊಂಡು ಇಲ್ಲಿ ಇಂಟು ಮಾರ್ಕ್ ಇದೆಯಲ್ಲ, ಇದನ್ನ ಹಿಂಗೆ ಇಂಟು ಮಾಡಿಬಿಡಿ. ಸೊ ಇಲ್ಲಿ ನಿಮಗೆ ಬೇಸಿಕ್ ಆಪ್ಷನ್ ತಿಳಿಸ್ಕೊಡ್ತೀನಿ ನೋಡಿ. ಈ ಒಂದು ಮಾರ್ಕ್ ಏನಿದೆ, ಸೊ ಇದು ಅಂಟು ಮಾರ್ಕು, ಇದು ಮತ್ತು ರೀಪ್ಲೇಸ್ ಮಾರ್ಕು. ಓಕೆನಾ. ಸೊ ಇದು ಬಂದುಬಿಟ್ಟು ರೈಟ್ ಸೈಡ್ ಹೊಡೆದ್ರೆ ರೈಟ್ ಸೈಡ್ ಎಂಡ್ ಹೋಗುತ್ತೆ, ಈ ಲೆಫ್ಟ್ ಸೈಡ್ ಹೊಡೆದ್ರೆ ಲೆಫ್ಟ್ ಸೈಡ್ ಎಂಡ್ ಬರುತ್ತೆ. ಮತ್ತು ಇಲ್ಲಿ ಸೆಟ್ಟಿಂಗ್ಸಲ್ಲಿರೋದು ವಿಡಿಯೋ ವಾಲ್ಯೂಮ್ನ ಅಡ್ಜಸ್ಟ್ ಮಾಡ್ಕೊಳ್ಳೋದು. ಓಕೆನಾ, ನಿಮ್ಗೆ ಇರ್ತದೆ ಅನ್ಕೊತೀನಿ. ಇವಾಗ ಏನಿಲ್ಲ, ಸೊ ಈ ಒಂದು ರೀತಿಯ ಒಂದು ವಿಡಿಯೋ ಏನು ಇಂಪೋರ್ಟ್ ಮಾಡ್ಕೊಂಡಿದ್ದೀರಾ ಇದ್ರ ಮೇಲೆ ಹಿಂಗೆ ಕ್ಲಿಕ್ ಮಾಡಿ. ನಿಮಗೆ ಇವಾಗ ವಿತ್ ವಾಯ್ಸ್ ನಾನು ಕೊಟ್ಟು ಕೇಳಿಸ್ತೀನಿ ನೋಡಿ ಕೆಲವೊಂದು ಆಪ್ಷನ್ಗಳು ಏನಿದೆ ಅಂತೇಳಿ. ನಮಸ್ಕಾರ ರೀ ಸಾವುಕಾರ ಮಂದಿಗೆ. ಇವಾಗ ನೀವು ಆಲ್ರೆಡಿ ಈ ಒಂದು ಡೈಲಾಗ್ನ ಕೇಳಿಸ್ಕೊಂಡಿರ. ಇದು ನನ್ನ ಒಂದು ಇಂಟ್ರೋ ಡೈಲಾಗ್, ಅಂದರೆ ಚಾನಲ್ನ ಇಂಟ್ರೋ ಡೈಲಾಗು. ಇವಾಗ ಇಲ್ಲಿ ನೋಡಿ, ಫಸ್ಟು ವೀಡಿಯೋ ಮಾಡೋಕ್ಕೆ ಬೇಕಾಗಿರುವಂಥ ಒಂದು ಬೇಸಿಕ್ ಕ್ವಾಲಿಟಿ ಏನಂದರೆ ಕೆಲವೊಂದು ವೀಡಿಯೋದಲ್ಲಿ ಕೆಲವೊಂದು ಅನ್ನೆಸರಿ ಪಾರ್ಟ್ಸ್ ಇರುತ್ತೆ, ಅದನ್ನ ಹೇಗೆ ಟ್ರಿಮ್ ಮಾಡೋದು, ಸ್ಪ್ಲಿಟ್ ಮಾಡೋದು ಅಂತೇಳಿ. ಇಲ್ಲಿ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ರೀಪ್ಲೇಸು ಟ್ರಿಮ್ ಸ್ಪ್ಲಿಟ್ ಬಂತು ಗೊತ್ತಾ. ಟ್ರಿಮ್ ಸ್ಪ್ಲಿಟ್ ಮೇಲೆ ಹಿಂಗೆ ಸೆಲೆಕ್ಟ್ ಮಾಡಿ. ಇಲ್ಲಿ ನೋಡಿ ಟ್ರಿಮ್ ಲೆಫ್ಟು ಟ್ರಿಮ್ ರೈಟ್ ಅಂತಿದೆ. ಸೊ ಇವಾಗ ಲೆಫ್ಟ್ ಕೊಟ್ಟರೆ, ಟ್ರಿಮ್ ಲೆಫ್ಟ್ ಕೊಟ್ಟರೆ ಲೆಫ್ಟ್ ಸೈಡ್ ಇರುವಂಥ ಪಾರ್ಟ್ ಆಟೋಮೆಟಿಕಲಿ ಡಿಲೀಟ್ ಆಗುತ್ತೆ ನೋಡಿ. ಸೊ ಇವಾಗ ಡಿಲೀಟ್ ಕೂಡ ಆಗಿದೆ ನಿಮಗೆ. ಮತ್ತೆ ನಾನು ಈ ಒಂದು ವಿಡಿಯೋನ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ. ನಮಸ್ಕಾರ ರೀ ಸಾವುಕಾರ ಮಂದಿಗೆ ಅಂತ ಏನು ಡೈಲಾಗ್ ಇತ್ತೋ ಅದು ಬಿಟ್ಟು ನೆಕ್ಸ್ಟ್ ಒಂದು ವಿಡಿಯೋ ಮೂವ್ ಆಗುತ್ತೆ. ನೀವು ಆಲ್ರೆಡಿ ಟೈಟಲ್ ಮತ್ತೆ ಥಂಬ್ನೇಲ್ ನೋಡ್ಕೊಂಡು ಬಂದಿದ್ದೀರಾ. ಹಾಗಾಗಿ ಇವತ್ತಿನ ಒಂದು ಸೊ ನಿಮಗೆ ಅರ್ಥ ಅನ್ಕೊಂತೀನಿ. ಓಕೆನಾ. ಸೊ ಇವಾಗ ನೀವು ಫಸ್ಟ್ ಪಾಯಿಂಟ್ ತಿಳ್ಕೊಂಡ್ರಿ, ಟ್ರಿಮ್ ಲೆಫ್ಟ್ ಅಂದರೆ ಏನು ಅಂತ ಹೇಳಿ. ಸೊ ಅದೇ ರೀತಿ ಟ್ರಿಮ್ ರೈಟ್ ಅಂದರೆ ಸೊ ಈ ರೀತಿ ಈ ಕಡೆ ಇರುವಂಥ ಒಂದು ಪಾರ್ಟ್ಗಳನ್ನ ಡಿಲೀಟ್ ಮಾಡೋವಂಥದ್ದು. ಸೊ ನಿಮಗೆ ಮಧ್ಯದಲ್ಲಿ ಇರೋದು ಏನಾದರೂ ಡಿಲೀಟ್ ಮಾಡಬೇಕಾಗಿದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಮದು ಒಂದು 4ರಿಂದ 5 ನಿಮಿಷ ವಿಡಿಯೋ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಎಲ್ಲರೂ 1ರಿಂದ 30 ಸೆಕೆಂಡಿಂದ 40 ಸೆಕೆಂಡ್ ಡಿಲೀಟ್ ಮಾಡಬೇಕಾಗಿರುತ್ತೆ ಅಂದ್ಕೊಳ್ಳಿ. ಸೊ ಈ ರೀತಿ ಬಂದು ಈ ಸ್ಪ್ಲಿಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಹಿಂಗೆ ಕ್ಲಿಕ್ ಕೊಟ್ಟು ಸೊ ಮತ್ತೆ ಹಿಂಗೆ ಸ್ವಲ್ಪ ಮುಂದೆ ಬಂದು ಇನ್ನೊಂದು ಸಲ ಸ್ಪ್ಲಿಟ್ ಅಂತ ಇದೆ ಗೊತ್ತಾ, ಇದ್ರ ಮೇಲೆ ಹಿಂಗೆ ಕ್ಲಿಕ್ ಕೊಡಿ. ಸೊ ಈ ಎರಡರ ಮಧ್ಯೆ ಆಪ್ಷನ್ ಏನಿದೆ ಇದು ಕೂಡ ಇದ್ರ ಮೇಲೆ ಹಿಂಗೆ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನೋಡಿ ಡಸ್ಟ್ಬಿನ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಒಂದು ಪಾರ್ಟು ಡಿಲೀಟ್ ಆಗಿಬಿಡುತ್ತೆ. ಸೊ ಇದು ನಿಮಗೆ ಫಸ್ಟ್ ಥಿಂಗ್ ಅರ್ಥ ಆಯ್ತು ಅನ್ಕೊತೀನಿ. ಓಕೆನಾ. ಸೊ ಈಗ ಮತ್ತೆ ಇಲ್ಲಿ ನೀವು ಏನೇನು ತಿಳ್ಕೊಬೇಕು ಅಂದರೆ, ಇಲ್ಲಿ ಈ ಒಂದು ಬ್ಯಾಕ್ಗ್ರೌಂಡ್ ಇದೆ. ಈ ಬ್ಯಾಕ್ಗ್ರೌಂಡ್ ಬಗ್ಗೆ ಬೇಕಿದ್ರೆ ನೀವು ಯಾವುದೊಂದು ವಿಡಿಯೋದಲ್ಲಿ ಫೋನ್ ನಂಬರ್ ಆಗಲಿ ಮತ್ತು ಏನೋ ಒಂದು ಇಂಪಾರ್ಟೆಂಟ್ ಏನಾದರೂ ಹಾಕಿದರೆ ಇಲ್ಲಿಂದ ಆರಾಮಾಗಿ ಬ್ಲರ್ ಮಾಡ್ಬೋದು. ಓಕೆನಾ. ಸೊ ಆರಾಮಾಗಿ ಬ್ಲರ್ ಮಾಡ್ಬೋದು. ಈಗ ನನಗೆ ಅಂಥ ಅವಶ್ಯಕತೆ ಏನಿಲ್ಲ. ಇಲ್ಲಿ ನೋಡಿ ವ್ಯಾಲ್ಯೂಮ್ ಇನ್ವಾಲ್ವ್ಮೆಂಟ್ ಇದೆಯಲ್ಲ, ಸೊ ಇದು ಬೇಕಿದ್ರೆ 200 ಕೊಡಿ. 200 ಕೊಟ್ಟರೆ ನಿಮ್ಮ ಒಂದು ವ್ಯಾಲ್ಯೂಮ್ ಸ್ವಲ್ಪ ಇನ್ಕ್ರೀಸ್ ಆಗಿರುತ್ತೆ. ಇಲ್ಲಿ ನೋಡಿ ಮತ್ತೆ ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ. ಸ್ಟಾರ್ಟ್ ಮಾಡ್ತೀನಿ. ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ. ಸೊ ಇವಾಗ ಸ್ವಲ್ಪ ವ್ಯಾಲ್ಯೂಮ್ ಇನ್ಕ್ರೀಸ್ ಕೂಡ ಆಗಿದೆ. ಸೊ ಓಕೆನಾ. ಇವಾಗ ನೀವೇನು ಮಾಡ್ಬೇಕಂದ್ರೆ, ಇವಾಗ ಇಷ್ಟು ಇದರಲ್ಲಿ ಫಸ್ಟ್ ಆಪ್ಷನಲ್ಲಿ ಇಷ್ಟು ಸಾಕು ಟ್ರಿಮ್ ಮಾಡೋದು ಹೆಂಗೆ ಮತ್ತು ವ್ಯಾಲ್ಯೂಮ್ನ ಇನ್ಕ್ರೀಸ್ ಮಾಡೋದು ಹೆಂಗೆ ಅಂತ. ಇದು ಬೇಕಿದ್ದರೆ ರೊಟೇಟ್ ಅಂತ ಇದೆಯಲ್ಲ, ಸೊ ಬೇಕಿದ್ದರೆ ಕೆಲವೊಂದು
ವೀಡಿಯೋ ಹೆಂಗಾಗಿರುತ್ತೆ ಅಂದರೆ ರೊಟೇಟ್ ಕರೆಕ್ಟಾಗಿ ಬಂದಿರಲ್ಲ. ಸೊ ಬೇಕಿದ್ದರೆ ಈ ಥರ ಒಂದು ರೊಟೇಟ್ ಮಾಡಿಕೊಂಡು ನೀವು ನಿಮಗೆ ಯಾವ ಒಂದು ರೀತಿಯಲ್ಲಿ ಪರ್ಫೆಕ್ಟಾಗಿ ಬೇಕೋ ಫ್ರೇಮ್ಗೆ ಆ ಒಂದು ರೀತಿಯಲ್ಲಿ ನೀವು ರೊಟೇಟ್ ಮಾಡಿಕೊಂಡು ಫಿಕ್ಸ್ ಮಾಡ್ಕೋಬೋದು. ಸೊ ಇವಾಗ ಇಲ್ಲಿ ನೋಡಿದ್ರೆ ನಾನು 360 ಡಿಗ್ರಿಯಲ್ಲೂ ರೊಟೇಟ್ ಮಾಡಿ ತೋರಿಸಿದ್ದೀನಿ ನಿಮಗೆ. ಸೊ ಫಿಲ್ಟರ್ ಅಂತ ಏನಿದೆ, ಸೊ ಇದ್ರ ಮೇಲೆ ಕ್ಲಿಕ್ ಕೊಟ್ಟರೆ ನಿಮ್ಮ ಒಂದು ಬ್ಯಾಕ್ಗ್ರೌಂಡು ನಿಮ್ಮ ಒಂದು ಶರ್ಟ್ ಕಲರ್ ಎಲ್ಲ ಚೇಂಜ್ ಆಗುತ್ತೆ. ಸೊ ನನಗದು ಬೇಕಾಗಿಲ್ಲ. ಸೊ ಸ್ಯಾಂಪಲ್ಗೆ ನಿಮಗೆ ತೋರಿಸ್ತದೆ ನೋಡಿ. ಸೊ ಇಲ್ಲಿ ನೋಡಿ ನಾನು ಈ ಥರ ಒಂದು ಕೊಟ್ಟಿದ್ದೀನಿ. ಇವಾಗ ಈ ಥರ ಆಯಿತು. ಸೊ ನನಗೆ ಬೇಕಾಗಿಲ್ಲ ಆ ಥರ ಏನು ಎಫೆಕ್ಟು. ಸೊ ಹಾಗಾಗಿ ನೋನ್ ಮೇಲೆ ಕೊಡ್ತಾ ಇದ್ದೀನಿ. ನನ್ನ ಮೊದಲಿನ ಎಫೆಕ್ಟೇ ತುಂಬ ಚೆನ್ನಾಗಿದೆ. ಸೊ ನಾನು ಈ ಒಂದು ಬ್ಯಾಕ್ಗ್ರೌಂಡ್ ಚೇಂಜನ್ನ ಇನ್ಶಾಟ್ ಆ್ಯಪಲ್ಲಿ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಮತ್ತೆ ನೀವೇನು ಮಾಡ್ಬೇಕಂದ್ರೆ ಇದರಲ್ಲಿ ಮತ್ತೆ ಏನು ಮಾಡೋವಂಥ ಅವಶ್ಯಕತೆ ಇಲ್ಲ. ಸೊ ಇಷ್ಟು ಸಾಕು. ಇವಾಗ ನೀವು ನೆಕ್ಸ್ಟ್ ಇದಕ್ಕೆ ಬನ್ನಿ. ಯಾವಾಗಂದರೆ ಈಗ ಈ ಮಧ್ಯದಲ್ಲಿ ಅಂದರೆ ಈಗ ಈ ಪಾರ್ಟಿಂದ ಈ ಪಾರ್ಟ್ಗೆ ಏನಾದರೂ ನೀವು ಎಫೆಕ್ಟ್ನ ಹಾಕಬೇಕಾಗಿದ್ರೆ, ಇವಾಗ ಏನಂದರೆ ಸ್ಲೈಡ್ ಆಗಿ ಬರೋದು ಆ ಥರ ಒಂದು ಏನಾದರೂ ಒಂದು ಎಫೆಕ್ಟ್ ಹಾಕಬೇಕಂದ್ರೆ ಏನು ಮಾಡ್ಬೇಕಂದ್ರೆ, ಸೊ ಇದ್ರ ಮೇಲೆ ಹಿಂಗೆ ಕ್ಲಿಕ್ ಮಾಡಿ ಎಕ್ಸಾಕ್ಟ್ಲಿ ಈ ಒಂದು ಪಾಯಿಂಟ್ ಇದೆ ಗೊತ್ತಾ, ಒಂದು ವೈಟ್ ಲೈನ್ದು ಮಾರ್ಕ್ ಇದೆ ಗೊತ್ತಾ, ಅದ್ರ ಮೇಲೆ ತಂದು ಈ ಒಂದು ಟೈಮ್ಲೈನ್ ಮಾರ್ಕ್ನ ನಿಲ್ಲಿಸ್ಬಿಟ್ಟು ಇದ್ರ ಮೇಲೆ ಹಿಂಗೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಟ್ರಾನ್ಸಿಕ್ಷನ್ ಎಫೆಕ್ಟ್ ಅಂತ ಬರುತ್ತೆ. ಇಲ್ಲಿ ನೋಡಿ, ಫೇವರೇಟ್ಸ್, ಟ್ರಾವೆಲ್ ಆ್ಯಂಡ್ ಆ್ಯಕ್ಟಿವಿಟಿ, ಟೆಕ್ಸ್ಟ್ ಇದೆ, ಮತ್ತು ಪ್ರೆಸೆಂಟೇಷನ್ ಅಂತ ಇದೆಯಲ್ಲ, ಪ್ರೆಸೆಂಟೇಷನ್ ಮೇಲೆ ಹಿಂಗೆ ಕ್ಲಿಕ್ ಕೊಡಿ. ಇವಾಗ ಇಲ್ಲಿ ನೋಡಿ, ಇಲ್ಲಿ ಯಾವುದೋ ಒಂದು ರೀತಿಯ ಒಂದು ಇದನ್ನ ಚೂಸ್ ಮಾಡಿ, ಸ್ಲೈಡ್ ಅಥವಾ ಯಾವುದೋ ಒಂದು ಸೆಲೆಕ್ಟ್ ಮಾಡ್ಕೊಳ್ರಿ. ಸೊ ಇವಾಗ ಸೆಲೆಕ್ಟ್ ಮಾಡಿಕೊಂಡು ಸೊ ಹೀಗೆ ಕ್ಲಾಕ್ ವೈಸ್ ಅಂತ ಹೇಳಿ ಬೇಕಾದರೆ ಹಿಂಗೆ ಮಾಡ್ಕೊಳ್ರಿ, ಕ್ಲಾಕ್ ವೈಪ್ ಅಂತ ಹೇಳಿ. ಇವಾಗ ಏನಾಗುತ್ತೆ ಇಲ್ಲಿ ನೋಡಿ, ಸೊ ಈ ಒಂದು ವಿಡಿಯೋ ಮುಗಿದ ತಕ್ಷಣ ಸ್ವಲ್ಪ ಡಿಫ್ರೆಂಟಾಗಿ ಆ್ಯನಿಮೇಷನ್ ಟೈಪ್ ಆಗಿ ನೆಕ್ಸ್ಟ್ ಪಾರ್ಟು ಸ್ಟಾರ್ಟ್ ಆಗುತ್ತೆ. ಇವಾಗ ನೋಡಿ ನಿಮಗೆ ಪ್ಲೇ ಮಾಡ್ತಾ ಇದೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ. ಅದೇನಂದ್ರೆ ಬಹುಮುಖ್ಯವಾದ ಯೋಜನೆ ಅಂತಾನೆ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆ. ಏನಕ್ಕಂದ್ರೆ ಈ ಒಂದು ಗೃಹಲಕ್ಷ್ಮಿ, ಸೊ ನಿಮ್ಗೆ ಅರ್ಥ ಆಯ್ತು ಅನ್ಕೊಂತೀನಿ. ಇವಾಗ ಇಲ್ಲಿ ಬೇಕಿದ್ರೆ ಇನ್ನೂ ಸುಮಾರಷ್ಟು ಆಪ್ಷನ್ಗಳಿದ್ದಾವೆ. ಯಾವುದೇ ಒಂದು ರೀತಿಯ ನೀವು ಇದನ್ನು ಚೂಸ್ ಮಾಡ್ಬೋದು. ಅಂದರೆ ಒಂದು ಪಾರ್ಟಿಂದ ಇನ್ನೊಂದು ಪಾರ್ಟಿಗೆ ಬಂದ ತಕ್ಷಣ ಸ್ಪಿನ್ನು ಈ ಥರ ಒಂದು ತುಂಬ ಆಪ್ಷನ್ಗಳಿದ್ದಾವೆ. ಸೊ ಯಾವೊಂದು ಆಪ್ಷನ್ ಬೇಕೋ, ಯಾವೊಂದು ರೀತಿಯ ಪ್ರೆಸೆಂಟೇಷನ್ ಬೇಕೋ ಆ ಒಂದು ಪ್ರೆಸೆಂಟೇಷನ್ನ ನೀವು ಹಾಕ್ಕೊಂಡು ಚೂಸ್ ಮಾಡ್ಬೋದು. ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ. ಅದೇನಂದ್ರೆ ಬಹುಮುಖ್ಯವಾದ ಯೋಜನೆ ಅಂತಾನೆ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆ. ಏನಕ್ಕಂದ್ರೆ ಸೊ ಇವಾಗ ಇದನ್ನು ಅರ್ಥ ಅನ್ಕೊಂತೀನಿ. ಅಂದರೆ ಒಂದು ಪಾರ್ಟಿಂದ ಇನ್ನೊಂದು ಪಾರ್ಟಿಗೆ ಬರಬೇಕಂದ್ರೆ ಯಾವ ಒಂದು ರೀತಿಯ ಬರಬೇಕು, ಸೊ ಆ್ಯನಿಮೇಷನ್ ಯಾವ ರೀತಿ ಹಾಕಬೇಕು ಅಂತೇಳಿ. ಸೊ ಇವಾಗ ಇದು ಇಷ್ಟು ಸಾಕು. ಸೊ ಎರಡು ಬೇಸಿಕ್ಕು. ಮತ್ತು ಇವಾಗ ಇನ್ನು ಮೇಜರಾಗಿ ವೀಡಿಯೋಸ್ಗಳೆಲ್ಲ ಮತ್ತು ಸ್ಕ್ರೀನ್ ರೆಕಾರ್ಡ್ರು ಮತ್ತು ಫೋಟೋಸ್ನೆಲ್ಲ ಆ್ಯಡ್ ಮಾಡ್ತಾರೆ. ಅದು ಹೇಗಪ್ಪ ಅಂದರೆ ಸಿಂಪಲ್ಲು, ಲೇಯರ್ಗೆ ಹೋಗ್ಬಿಟ್ಟು ಮೀಡಿಯಾ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ರಿ. ನಿಮಗೆ ಏನು ಆ್ಯಡ್ ಮಾಡಬೇಕು, ಫೋಟೋ ಆ್ಯಡ್ ಮಾಡಬೇಕಾ ಅಥವಾ ವೀಡಿಯೋ ಆ್ಯಡ್ ಮಾಡಬೇಕಾ ಅಂತ ಹೇಳಿ ಚೂಸ್ ಮಾಡ್ಕೊಳ್ಳಿ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಫೋಟೋ ಆ್ಯಡ್ ಮಾಡ್ಬೇಕಂದ್ರೆ ಫೋಟೋ ಮೇಲೆ ಹೆಂಗೆ ಕ್ಲಿಕ್ ಮಾಡಿ ಯಾವ ಒಂದು ಫೋಟೋ ಆ್ಯಡ್ ಮಾಡಬೇಕು, ಎಲ್ಲಿಂದ ಆ್ಯಡ್ ಮಾಡಬೇಕು ಅಂತೇಳಿ. ಸೊ ಇವಾಗ ಸಿಂಪಲ್ಲಾಗಿ ಫೋಟೋ ಬಂದಿದೆ. ಸೊ ಈ ಒಂದು ಫೋಟೋನ ಎಲ್ಲಿ ಆ್ಯಡ್ ಮಾಡಬೇಕು ಅಂತೇಳಿ ಈ ಒಂದು ಫೋಟೋ ಮೇಲೆ ಹಿಂಗೆ ಹಿಡ್ಕೊಂಡು ಜಸ್ಟ್ ಹಿಂಗೆ ಮೂವ್ ಮಾಡಿಕೊಂಡು, ಇದು ಬೇಕಿದ್ರೆ ಈ ಒಂದು ಆರೋ ಮಾರ್ಕ್ ಇದೆಯಲ್ಲ ಹೀಗೆ ಹಿಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಫೋಟೋ ಯಾವ ಸೈಜಲ್ಲಿ ಇರಬೇಕು, ಎಲ್ಲಿರಬೇಕು ಅಂಥೇಳಿ. ಮತ್ತು ಟೈಮ್ ಲೈನ್ನ ಹೀಗೆ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಎಷ್ಟೊತ್ತು ಬೇಕಾದರೂ ಅಡ್ಜಸ್ಟ್ ಮಾಡ್ಕೋಬೋದು ಟೈಮ್ ಲೈನ್ನ. ಇದೇ ರೀತಿ ನೀವು ವೀಡಿಯೋನ ಸಮೇತ ಹಾಕೋಬೋದು. ನಿಮಗೆ ಫೋಟೋ ಬೇಕಾಗಲೇ ಫೋಟೋ ಡಿಲೀಟ್ ಮಾಡಿದ್ದೀನಿ. ಮತ್ತು ಇವಾಗ ಅಗೇನ್ ವೀಡಿಯೋ ಮೇಲೆ ಹಾಕಬೇಕಂದ್ರೆ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ಸ್ಕ್ರೀನ್ ರೆಕಾರ್ಡರ್ ಅಂತ ಹೇಳಿ ಕೊಡ್ಕೊಳ್ಳಿ. ನಾನು ಇವಾಗ ಮಾಡಿರೋಂಥ ಸ್ಕ್ರೀನ್ ರೆಕಾರ್ಡ್ನ ಹಾಕಿ ತೋರಿಸ್ತಾ ಇದ್ದೀನಿ. ಸ್ಕ್ರೀನ್ ರೆಕಾರ್ಡ್ ಇದೆಯಲ್ಲ, ಸೊ ಇದ್ರ ಮೇಲೆ ಹಿಂಗೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ. ಸೊ ಹೆಂಗೆ ಎಷ್ಟು ಬೇಕು ಸ್ಕ್ರೀನು ಅಷ್ಟನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ಸಿಂಪಲ್ ಹೀಗೆ ಬ್ಯಾಕ್ ಬಂದು ಪ್ಲೇ ಮಾಡಿ. ಸೊ ಇವಾಗ ಎರಡು ವಾಯ್ಸ್ ಕೇಳ್ತಾ ಇರುತ್ತಲ್ಲ ಗೊತ್ತು. ಫಸ್ಟ್ ನೀವೇನು ಮಾಡ್ಬೇಕಂದ್ರೆ ಈ ಒಂದು ವಾಯ್ಸ್ ಅಂದರೆ ಸ್ಕ್ರೀನ್ ರೆಕಾರ್ಡ್ ಹಾಕ್ಕೊಂಡಿರ್ತೀರಲ್ಲ ಆ ಒಂದು ವಾಯ್ಸ್ನ ಮ್ಯೂಟ್ ಮಾಡ್ಕೊಂಡ್ಬಿಡ್ಬೇಕು. ಸೊ ಹಿಂಗೆ ತೆಗೆದುಬಿಡ್ಬೇಕು. ಏನಕ್ಕಂದರೆ ಅಲ್ಲಿ ಏನು ಎಕ್ಸ್ಪ್ಲೇನ್ ಮಾಡ್ತೀರಾ ಸೊ ಪರ್ಫೆಕ್ಟಾಗಿ ಆ ಒಂದು ಟೈಮ್ಲೈನ್ನ ನೋಡಿಕೊಂಡು ಪ್ಲೇ ಮಾಡಿದ್ರೆ ಈಗ ಈ ಒಂದು ನನ್ನ ವಾಯ್ಸ್ ಮಾತ್ರ ಪ್ಲೇ ಆಗುತ್ತೆ. ಸ್ಕ್ರೀನ್ ರೆಕಾರ್ಡಲ್ಲಿರೋವಂಥ ವಾಯ್ಸು ಪ್ಲೇ ಆಗಲ್ಲ. 2,000 ರೂಪಾಯಿ ಬರ್ತಿರೋದ್ರಿಂದ ಒಂದು ತುಂಬ ಖುಷಿಯಾಗಿದ್ದಾರೆ ಆ ಒಂದು 2,000. ಸೊ ಅರ್ಥ ಆಯ್ತು ಅನ್ಕೊತೀನಿ. ಈ ರೀತಿಯಲ್ಲಿ ಮಾಡಿದ್ರೆ ಸೊ ನಿಮ್ಮ ಒಂದು ವಿಡಿಯೋನು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ನಿಮಗೆ ವಿಡಿಯೋ ಮತ್ತು ಆಡಿಯೋ ಇಂಪುಟ್ ಮಾಡಬೇಕಾಗಿರೋಂಥ ಮೆಥಡ್ನ ತಿಳಿಸ್ಕೊಟ್ಟಿದ್ದೀನಿ. ಸೊ ಇವಾಗ ಮತ್ತೆ ನಿಮಗೆ ನೆಕ್ಸ್ಟ್ ಮೆಥಡ್ ಏನು ಅಂದರೆ ನೀವು ಟೆಕ್ಸ್ಟ್ ಹಾಕೋದು ಹೇಗೆ ಮತ್ತು ನೀವು ಇಮೋಜಿ ಹಾಕೋದು ಹೇಗೆ ಅಂಥೇಳಿ ಎಲ್ಲ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಸೊ ಇವಾಗ ಎಫೆಕ್ಟ್ಸ್ ಬಗ್ಗೆ ನಿಮಗೆ ಆಲ್ರೆಡಿ ಹೇಳಿದ್ದೀನಿ. ಸೊ ಆದರೂ ಇನ್ನೊಂದ್ಸಲ ಹೇಳ್ತೀನಿ. ಇಲ್ಲಿ ನೋಡಿ ಗ್ಲಾಸ್ ಇನ್ ಬ್ಲರ್ ಮೋಸಕ್ ಅಂತಿದೆ. ಸೊ ಮೋಸಕ್ ತೊಗೊಳ್ಳಿ. ಮೋಸಕ್ ತೊಗೊಂಡ್ರೆ ಏನಾದರೂ ಬ್ಲರ್ ಮಾಡೋ ಹಾಗಿದ್ರೆ
ಸೊ ಈ ರೀತಿ ಬ್ಲರ್ ಆಗುತ್ತೆ, ತೋರಿಸಿದ್ದೀನಿ. ಸೊ ಇವಾಗ ಇದೊಂದು ಕೂಡ ಆಪ್ಷನ್ ಕೂಡ ನನಗೆ ಬೇಕಾಗಿಲ್ಲ, ಇದು ಕೂಡ ಕ್ಯಾನ್ಸಲ್ ಮಾಡ್ಕೊತಾ ಇದ್ದೀನಿ. ಮತ್ತು ಇವಾಗ ಫೈನಲ್ ಆಗಿ ಇಲ್ಲಿ ನೋಡಿ ಸ್ಟಿಕ್ಕರ್ಸ್ನ ನೋಡಿ, ಕ್ಲಾಸಿಕಲ್ ಸ್ಟಿಕ್ಕರ್ಸ್ ಎಷ್ಟು ಬೇಕಾದರೂ ಇದ್ದಾವೆ, ನೀವು ಏನು ಬೇಕಾದರೂ ಒಂದು ಸ್ಟಿಕ್ಕರ್ನ ಹಾಕೋಬೋದು. ಸೊ ಫಾರ್ ಎಕ್ಸಾಂಪಲ್ ಇವಾಗ ಅಂದ್ಕೊಳ್ಳಿ, ಸೊ ಈಗ ಒಂಥರ ಒಂದೇನು ಹಾಕಿದ್ರೆ, ಯಾವುದೊಂದು ಸ್ಟಿಕ್ಕರ್ನ ಹಾಕಿದ್ರೆ ಇಲ್ಲಿ ನೋಡಿ ಈ ಥರ ಎಲ್ಲ ಬರುತ್ತೆ. ನೀವು ಹೇಗೆ ವಾಟ್ಸಪ್ಪಲ್ಲಿ ಸ್ಟಿಕ್ಕರ್ ಯೂಸ್ ಮಾಡ್ತೀರಾ ಆ ರೀತಿ, ಬಟ್ ಇಲ್ಲಿ ಸೈಜು ಮತ್ತು ಎಲ್ಲಿ ಬೇಕಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳಿ, ಇಲ್ಲಿ ಓಕೆನಾ. ಸೊ ಆ ರೀತಿ ಒಂದು ಇದನ್ನು ಹಾಕೋಬೋದು ನೀವು ಸ್ಟಿಕ್ಕರ್ನ. ಇವಾಗ ಟೆಕ್ಸ್ಟಲ್ಲಿ ನೋಡಿ, ಫಸ್ಟ್ ಥಿಂಕ್ ಹೇಳ್ಬೇಕಂದ್ರೆ ಇವಾಗ ಇಲ್ಲಿ ನೀವು ಯಾರಿಗೆ ಒಂದು ಸಜೆಷನ್ ಕೊಡಬೇಕಂದ್ರೆ, ಇವಾಗ ಆಡಿಯನ್ಸ್ಗೆಲ್ಲ ಸಜೆಷನ್ ಕೊಡ್ತಾ ಇರ್ತೀರಲ್ಲ, ಸೊ ಆ ಒಂದು ರೀತಿಯ ಸಜೆಷನ್ನ ಕೊಡ್ಬೋದು, ಏನೇ ಒಂದು ಮೆಸೇಜ್ನ ಹಾಕ್ಬೋದು. ಇಲ್ಲಿ ನಾನು ಜಸ್ಟ್ ನನ್ನ ಒಂದು ಚಾನಲ್ ನೇಮ್ನ ಹಾಕೊತಾ ಇದ್ದೀನಿ, ಖಡಕ್ ಮಂದಿ ಅಂತ ಹೇಳಿ. ಸೊ ಇವಾಗ ಖಡಕ್ ಮಂದಿ ಅಂತ ಹೇಳಿ ಹಾಕಿದ ತಕ್ಷಣ ಖಡಕ್ ಮಂದಿ ಮೇಲೆ ಹೆಂಗೆ ಸೆಲೆಕ್ಟ್ ಮಾಡ್ಕೊಳ್ರಿ. ಸೊ ನೀವು ಖಡಕ್ ಮಂದಿ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ, ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಒಂದು ಚಾನಲ್ ನೇಮ್ನ ಏನು ಸೆಲೆಕ್ಟ್ ಮಾಡ್ಕೊತೀರಾ ಅದು ಎಲ್ಲಿ ಬರಬೇಕು ಈ ರೀತಿ ನೀವು ಮೂವ್ ಮಾಡ್ಬೋದು. ಇಲ್ಲಿ ನೋಡಿ, ಸೊ ನಾನು ಮೂವ್ ಮಾಡ್ತಿದ್ದೀನಿ ಗೊತ್ತಾ, ಫ್ರೀಯಾಗಿ. ಸೊ ಆರಾಮಾಗಿ ಮೂವ್ ಮಾಡ್ಬೋದು. ಈ ರೀತಿ ಒಂದು ಆಪ್ಷನ್ ನಿಮಗೆ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಎಡಿಟ್ ಅಂತ ಆಪ್ಷನ್ ಇದೆ ಗೊತ್ತಾ. ಎಡಿಟ್ ಅಂತ ಕೊಟ್ಟರೆ ನೀವು ಬೇಕಿದ್ರೆ ಇನ್ನೂ ಏನಾದರೂ ಎಡಿಟ್ ಮಾಡ್ಬೋದು. ಸೊ ಫಾಂಟ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ರಿ. ಫಾಂಟ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡ ತಕ್ಷಣ ಇಲ್ಲಿ ಆ್ಯಂಡ್ರಾಯ್ಡ್ ಅಂತಿದೆ, ಆ್ಯಂಡ್ರಾಯ್ಡ್ ಫಾಂಟ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ರಿ. ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಷ್ಟೊಂದು ಫಾಂಟ್ ಸೈಜ್ ಬರುತ್ತೆ. ಸೊ ಯಾವ ಒಂದು ಫಾಂಟ್ ಸ್ಟೈಲ್ ಬೇಕೋ ಆ ಒಂದು ಫಾಂಟ್ ಸ್ಟೈಲ್ ಮೇಲೆ ಹಿಂಗೆ ಸೆಲೆಕ್ಟ್ ಮಾಡ್ಕೊಳ್ರಿ. ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನೋಡಿರಿ ಕಲರ್ ಅಂತ ಇದೆ. ಸೊ ಕಲರ್ ಮೇಲೆ ಸೊ ಯಾವುದೇ ಒಂದು ಕಲರನ್ನು ನೀವು ಚೂಸ್ ಮಾಡ್ಬೋದು. ಸೊ ಇವಾಗ ಫಾರ್ ಎಕ್ಸಾಂಪಲ್ ನಾನು ಇವಾಗ ರೆಡ್ನ ಚೂಸ್ ಮಾಡ್ತಿದ್ದೀನಿ. ನೋಡಿ ರೆಡ್ ಚೂಸ್ ಮಾಡಿದ್ದೀನಿ. ಸೊ ಇವಾಗ ನಾನು ಇದನ್ನ ಇಲ್ಲಿ ತಂದಿಡ್ತೀನಿ. ಇವಾಗ ಏನು ಮಾಡ್ತೀನಿ ಅಂದರೆ ಇಲ್ಲಿ ನೋಡಿ ಇನ್ ಆ್ಯನಿಮೇಷನ್ ಅಂತ ಇದೆ ಗೊತ್ತಾ. ಸೊ ಇನ್ ಆ್ಯನಿಮೇಷನಲ್ಲಿ ನೋಡಿ ಫೇಡ್ ಅಂತ ಬರುತ್ತೆ. ಇಲ್ಲಿ ತೋರಿಸ್ತಿದೆ ನೋಡಿ, ಫೇಡ್ ಬಂದರೆ ಯಾವ ಥರ ಬರುತ್ತೆ ಅಂತೇಳಿ. ಓಕೆ, ಪಾಪಪ್ ಬಂದರೆ ಯಾವ ಥರ ಬರುತ್ತೆ ನೋಡಿ, ಇಲ್ಲಿ ಸ್ಯಾಂಪಲ್ ಆಗಿ ತೋರಿಸ್ತಿದೆ. ಸೊ ನನಗೆ ಪಾಪಪ್ ಚೆನ್ನಾಗಿ ಕಾಣಿಸ್ತಿದೆ. ಓಕೆನಾ, ಹೀಗೆ ಇಡ್ತೀನಿ. ಸೊ ಇವಾಗ ನೀವೇನು ಮಾಡ್ಬೇಕಂದ್ರೆ ಇವಾಗ ಔಟ್ ಆ್ಯನಿಮೇಷನ್ ಬೇಕಾದರೂ ಕೊಡ್ಬೋದು. ಸೊ ಔಟ್ ಆ್ಯನಿಮೇಷನ್ ಯಾವ ರೀತಿ ಕೊಡ್ತೀರಾ ನೋಡಿ, ಸ್ಲೈಡ್ ಅಪ್ ಕೊಟ್ಬಿಡಿ ಅಂದರೆ ಹೋಗ್ಬಿಡುತ್ತೆ. ಸ್ಲೈಡ್ ಅಪ್ ಅಂದರೆ, ಇಲ್ಲಾಂದರೆ ಸ್ಲೈಡ್ ಡೌನ್ ಕೊಡಿ. ಸೊ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಇಲ್ಲಿ ನೋಡಿ ಸ್ವಲ್ಪ ಈ ಒಂದು ಖಡಕ್ ಮಂದಿ ಆ್ಯನಿಮೇಷನ್ ಏನಿದೆ ಅದನ್ನ ಸ್ವಲ್ಪ ನಾನು ಜಾಸ್ತಿ ಹೊತ್ತು ಇಟ್ಕೋತೀನಿ, ಯಾಕಂದರೆ ನಿಮಗೆ ಪರ್ಫೆಕ್ಟಾಗಿ ಕಾಣಿಸ್ಬೇಕಲ್ಲ ಯಾವ ಒಂದು ರೀತಿ ಆ್ಯನಿಮೇಷನ್ ಕಾಣಿಸ್ತಿದೆ ಅಂತ ಹೇಳಿ. ಇಲ್ಲಿ ನೋಡಿ ಇವಾಗ ನಮಗೆ ಪ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ₹1,000 ಒಂದು ಸಣ್ಣ ಪುಟ್ಟ ಅಮೌಂಟಿಂದ ಮನೆ ನಡೆಸ್ಕೊಂಡು ಹೋಗ್ಬೋದು, ಅಥವಾ ಏನಕ್ಕೋ ಒಂದು ಆ ಒಂದು ಹಣ ಯೂಸ್ ಆಗ್ತದೆ ಅಂತೇಳಿ ಸಾಕಷ್ಟು ಮಹಿಳೆ. ಸೊ ನಿಮಗೆ ಅರ್ಥ ಆಯ್ತು ಅನ್ಕೊಂತೀನಿ ಈಗ ಹೇಗೆ ಆ ಒಂದು ಟೆಕ್ಸ್ಟ್ನು ಸಮೇತ ಆ್ಯನಿಮೇಷನ್ನ ಮಾಡಬಹುದು ಅಂತ ಹೇಳಿ. ಸೊ ಇಲ್ಲಿ ನೋಡಿ ಹ್ಯಾಂಡ್ ರೈಟಿಂಗ್ ಅಂತ ಇದೆಯಲ್ಲ, ಇಲ್ಲಿ ಏನಾದರೂ ನಿಮಗೆ ಇಂಪಾರ್ಟೆಂಟ್ ಥಿಂಗ್ಸ್ ಏನಾದರೂ ತೋರಿಸ್ಬೇಕಾಗಿದ್ದರೆ ಸೊ ಈ ಒಂದು ಪೆನ್ಸಿಲ್ನ ಚೂಸ್ ಮಾಡ್ಕೊಂಡು ಇಲ್ಲಿ ನೋಡಿ ಯಾವುದೇ ಒಂದು ರೀತಿ ಚೂಸ್ ಮಾಡಿಕೊಂಡು ಇಲ್ಲಿ ಅಥವಾ ಇಲ್ಲಿ ಏನೋ ಅಂತ ಹೇಳ್ತಿದ್ದಾರೆ ಅಂದ್ಕೊಳ್ಳಿ, ಈ ರೀತಿ ನೀವು ಚೂಸ್ ಮಾಡ್ಕೋಬೋದು. ಬೇಡದೇ ಆದರೆ ಹಿಂಗೆ ರಬ್ಬರ್ ತೊಗೊಂಡು ಈ ರೀತಿ ಅಳಿಸ್ಬೋದು. ಈ ಒಂದು ಆಪ್ಷನ್ ಕೂಡ ಇದರಲ್ಲಿ ಅವೈಲೇಬಲ್ ಇದೆ. ಸೊ ಸದ್ಯಕ್ಕೆ ಇಷ್ಟು ಆಪ್ಷನ್ ಸಾಕು. ನಿಮಗೆ ಇನ್ನೂ ಪ್ರೋ ಲೆವೆಲ್ಗೆ ಎಡಿಟ್ ಮಾಡಬಹುದು. ಸೊ ಆ ಒಂದು ಪ್ರೋ ಲೆವೆಲ್ ಎಡಿಟ್ ಬೇಕಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಖಂಡಿತವಾಗ್ಲೂ ನಾನು ಪ್ರೋ ಲೆವೆಲ್ ಎಡಿಟಿಂಗ್ ಕೂಡ ನಿಮಗೆ ಮಾಡಿ ತೋರಿಸ್ತೀನಿ. ಇದೇನಪ್ಪ ಅಂದರೆ ರೆಕಾರ್ಡು. ಸೊ ನೀವು ಕೆಲವೊಂದು ಸಲ ಏನಾದರೂ ಓನ್ ವಾಯ್ಸ್ನ ರೆಕಾರ್ಡ್ ಕೊಡೋ ಹಾಗಿದ್ದರೆ ಇಲ್ಲಿ ಈ ರೀತಿಲಿ ರೆಕಾರ್ಡು ಕೊಡ್ಬೋದು. ಸೊ ಫೈನಲ್ ಆಗಿ ನಮ್ಮ ಒಂದು ವಿಡಿಯೋಗೆ ಹೇಗಪ್ಪ ಸಾಂಗ್ನ ಹಾಕೋದು, ಹೇಗೆ ಇನ್ಸರ್ಟ್ ಮಾಡೋದು ಮ್ಯೂಸಿಕ್ ಅಂದರೆ ಆಡಿಯೋ ಮೇಲೆ ಹಿಂಗೆ ಸೆಲೆಕ್ಟ್ ಮಾಡಿಕೊಡ್ರಿ. ಇಲ್ಲಿ ನೋಡಿರಿ ಮ್ಯೂಸಿಕ್, ಶಾರ್ಟ್ ಮ್ಯೂಸಿಕ್, ಆಲ್ಬಮ್, ಸಾಂಗ್ಸ್ ಅಂತ ಇದೆಯಲ್ಲ. ಸೊ ಸಾಂಗ್ಸ್ ಮೇಲೆ ಹಿಂಗೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಒಂದು ಗ್ಯಾಲರಿ ಎಲ್ಲ ಬಂದುಬಿಡುತ್ತೆ. ಅಂದರೆ ನಿಮ್ಮ ಗ್ಯಾಲರಿಯಲ್ಲಿ ಯಾವ ಒಂದು ಸಾಂಗ್ಗಳಿದೆ ಎಲ್ಲ ಬಂದುಬಿಡುತ್ತೆ. ಇಲ್ಲಿ ನೋಡಿ ಇಲ್ಲಿ ನೀವು ಫ್ರೀ ಕಾಪಿರೈಟ್ ಸಾಂಗ್ನ ಹಾಕಬೇಕು. ನಾನೊಂದು ಫ್ರೀ ಕಾಪಿರೈಟ್ ಸಾಂಗ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಯೂಟ್ಯೂಬ್ ಕಡೆಯಿಂದನೇ. ಸೊ ಆ ಒಂದು ಸಾಂಗ್ನ ಹಾಕ್ಕೊತೀನಿ. ಇಲ್ಲಿ ಹಾಕೊಂಡಿದ ತಕ್ಷಣ ಇಂಟು ಮಾರ್ಕ್ ಮೇಲೆ ಹಿಂಗೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ನಿಮಗೆ ಟೈಮ್ಲೈನ್ ಎಲ್ಲಿಂದ ಬೇಕೋ ಅಲ್ಲಿಂದ ಈ ರೀತಿಯಲ್ಲಿ ಮೂವ್ ಮಾಡ್ಕೋಬೋದು. ಸೊ ಇವಾಗ ಇಲ್ಲಿ ನೋಡಿ ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ ಸ್ವಲ್ಪ ಲೈಟಾಗಿ. ನೋಡಿ ಈ ಒಂದು ವಾಯ್ಸ್ ಜಾಸ್ತಿ ಇದೆ ಅಂದರೆ ಬ್ಯಾಕ್ಗ್ರೌಂಡ್ ವಾಯ್ಸ್ ಅಂದರೆ ನಾನೇನು ಸಾಂಗ್ ಹಾಕಿದ್ದೀನಿ ಅದರ ಒಂದು ವಾಯ್ಸು ತುಂಬ ಜಾಸ್ತಿ ಅನ್ನಿಸ್ತಿದೆ. ಸೊ ನೀವು ಏನು ಮಾಡ್ಬೇಕಂದ್ರೆ ಮಿಕ್ಸರ್ ಮೇಲೆ ಹಿಂಗೆ ಹೋಗ್ಬಿಟ್ಟು ಈ ಪಿಚ್ ಏನಿದೆ ಸೊ ಇದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಂಬಿಡಿ. ಸೊ ಕಡಿಮೆ ಮಾಡಿಕೊಂಡು ಮತ್ತೊಂದು ಸಲ ಪ್ಲೇ ಮಾಡಿ ನೋಡಿ, ನಿಮಗೆ ವ್ಯಾಲ್ಯೂಮ್ ಕಡಿಮೆ ಆಗಿರುತ್ತೆ ಬ್ಯಾಕ್ಗ್ರೌಂಡ್ದು. ಏನೆಲ್ಲ ಮಾಡಬೇಕು ಅಂತ ಹೇಳಿ. ಸೊ ಇವಾಗ ಡೈರೆಕ್ಟಾಗಿ ಒಂದು ಟಾಪಿಕ್ಗೆ ಬಂದ್ಬಿಡಿ. ಸೊ ಇವಾಗ ಕ್ಲಿಯರ್ ಅಂದರೆ ಆಲ್ಮೋಸ್ಟ್ ಎಲ್ಲ ಆಪ್ಷನ್ನ ನಾನು ತಿಳಿಸಿದ್ದೀನಿ. ಯಾವ ಒಂದು ರೀತಿ ಎಡಿಟ್ ಮಾಡ್ಕೋಬೇಕು, ಯಾವ ಒಂದು ರೀತಿಯ ಸಾಂಗ್ ಹಾಕೋಬೇಕು, ಯಾವ ಒಂದು ರೀತಿಯ ಟೆಕ್ಸ್ಟ್ ಹಾಕೋಬೇಕು, ಯಾವ ರೀತಿಯ ಇಮೋಜಿಸ್ ಹಾಕಬೇಕು ಅಂತೇಳಿ ಪ್ರತಿಯೊಂದನ್ನು ತಿಳಿಸಿದ್ದೀನಿ. ಸೊ ಇವಾಗ ನಿಮಗೆ ಯಾವುದೇ ರೀತಿಯ ಡೌಟ್ ಇಲ್ಲ ಅಂದ್ಕೊಳ್ತೀನಿ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಎಡಿಟಿಂಗ್ ಬಗ್ಗೆ ಖಂಡಿತವಾಗ್ಲೂ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕೇಳಿ. ನಾನು ಆದಷ್ಟು ಬೇಗ ನಿಮ್ಮೊಂದು ಕ್ವರೀಸ್ನ ಕೂಡ ರಿಸಾಲ್ವ್ ಮಾಡ್ತೀನಿ. ಸೊ ಇವಾಗ ಇಷ್ಟೆಲ್ಲ ಆಯಿತು ಫೈನ್. ಇವಾಗ ಸೇವ್ ಮಾಡೋದು ಹೇಗೆ ಅಂದರೆ ಯಾರೋ ಮಾರ್ಕ್ ಮೇಲೆ ಹಿಂಗೆ ಕ್ಲಿಕ್ ಮಾಡಿ.
ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೇಳುತ್ತೆ ನೋಡಿ HD ಬೇಕಾ ಅಥವಾ ಯಾವ್ದು ಬೇಕಾ ಅಂತೇಳಿ. ಫುಲ್ HD ಬಂದುಬಿಟ್ಟು 1080p, HD ಒಂದು 720p. ಸೊ ನೀವು ನಿಮ್ಮ ಒಂದು ಇಷ್ಟದ ಪ್ರಕಾರ ಕೊಡಿ. ಸೊ ನನ್ನ ಅನಿಸಿಕೆ ಪ್ರಕಾರ HD ಕೊಟ್ಟರು ಪರವಾಗಿಲ್ಲ, HD 720p ಇದೆಯಲ್ಲ, ಸೊ ಇದನ್ನು ಕೊಟ್ಟರು ಪರವಾಗಿಲ್ಲ. ಇಲ್ಲಿ ನೋಡಿ ಲೋ ಹೈ ಇದೆಯಲ್ಲ, ಸೊ ಇದ್ರ ಮೇಲೆ ನೋಡಿ ಬಿಟ್ ರೇಟ್ ಬಂದುಬಿಟ್ಟು ಇಷ್ಟು ಕೊಟ್ಬಿಡಿ, ಹೈಗೆ ಕೊಟ್ಬಿಡಿ. ಸೊ 341 MB ಇದೆ, 1080p ಕೊಟ್ಟರೆ 769 MB ಆಗುತ್ತೆ. ಬೇಕಾಗಿಲ್ಲ ನಮಗೆ 720pಲೇ ಕೊಡ್ತೀನಿ. ಸೊ ಸೇವ್ ಆ್ಯಸ್ ವಿಡಿಯೋ ಕೊಡಿ, ನಿಮ್ಮ ವಿಡಿಯೋ ಸೇವ್ ಆಗುತ್ತೆ.